ಹಾಯ್ ಫ್ರೆಂಡ್, ನಮಸ್ಕಾರ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಫ್ರೆಂಡ್ಸ್ ಇವತ್ತು ರಾಗಿ ಮುದ್ದೆ ಬಸ್ಸಾರು, ಸೊಪ್ಪು ಬಸ್ಸಾರು ಮಾಡ್ತಾ ಇದ್ದೀನಿ. ಸೊಪ್ಪು ಬಸ್ಸಾರು ಬೆರಕೆ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಸೊಪ್ಪು ಬಸ್ಸಾರು ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಮೊದಲಿಗೆ ಇವಾಗ ಸೊಪ್ಪು ತುಂಬಾ ಚೆನ್ನಾಗಿ ತೊಳ್ಕೊಬೇಕು. ಇದನ್ನ ಉಪ್ಪಾಕಿ ಒಂದ್ 5 ನಿಮಿಷ ತೊಳೆಯಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ಯಾರಾದ್ರೂ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ಅವಾಗ್ಲೇ ಯಾವ ತರ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ. ನೋಡಿ, ತೊಳೆದು ಹಾಗೇನೆ 10 ನಿಮಿಷ ಬಿಟ್ಕೊಳ್ಬೇಕು. ಇದನ್ನ ತೊಳೆದು ಇಟ್ಕೊಂಡಿದೀನಿ ಒಂದ್ ಸೈಡ್ ಅಲ್ಲಿ. 10 ನಿಮಿಷ ಹೀಗೆ ಬಿಟ್ಬಿಡ್ತೀನಿ. 10 ನಿಮಿಷ ಆಗಿದೆ ಫ್ರೆಂಡ್ಸ್. ಇವಾಗ ತಗೊಂಡೋಗಿ ಸೈಡ್ ಇಟ್ಕೊಂಡಿದೀನಿ. ಇವಾಗ 1 ಕಪ್ ಬೇಳೆ ಕುಕ್ಕರ್ ಅಲ್ಲಿ ಹಾಕೊಂಡು ತೊಳೆದು ಇಟ್ಕೊಂಡಿದೀನಿ. ನಾನು 1 ಕಪ್ ಆದ್ರೆ ಸಾಕು, ನೀವ್ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ಳಿ. ಅದು ತುಂಬಾ ಚೆನ್ನಾಗಿ ತೊಳ್ಕೊಬೇಕು ಇದನ್ನ, ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ, ಬೇಳೆ ಸ್ಮೆಲ್, ಹಸಿ ಸ್ಮೆಲ್. ಇವಾಗ ಸೊಪ್ಪು ಸಹ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಸೈಡ್ ಅಲ್ಲಿ. ಈ ತರ ಸಣ್ಣದಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪ ಕಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಅವಾಗ. ನೋಡಿ, ಇವಾಗ ತೊಳೆದು ಇಟ್ಕೊಂಡಿರೋಂತ ಒಂದು ಕುಕ್ಕರ್ ಅಲ್ಲಿ ಅದೇ ಟಮಾಟ ಹಾಕಿ ಸೊಪ್ಪುನ ಹಾಕ್ತಾ ಇದೀನಿ. ಒಂದೇ ಸತಿ ಹಾಕಿ ಕೂಗಿಸ್ಕೊಂತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಒಂದೇ ಸತಿನೇ ಹಾಕೊಂಡು ನಾನು ಮುಚ್ಚಳ ಹಾಕಿ ಒಂದ್ ಸ್ಟವ್ ಮೇಲೆ ಹಚ್ಚಿ ಇಡ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟಿರೋ ಆಗಿದೆ ಫ್ರೆಂಡ್ಸ್. ಇವಾಗ ನೋಡು, ಕುಕ್ಕರ್ ಆಗಿದೆ. ಕುಕ್ಕರ್ ಆರಿ ಮುಚ್ಚಳವನ್ನು ತೆಗ್ದಿದ್ದೀನಿ. ಈ ತರ ನಿಧಾನವಾಗಿ ಒಂದೇ ಒಂದ್ ವಿಸಿಲ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಸೊಪ್ಪೆಲ್ಲಾನು. ಬೇಳೆನು ಒಂದೇ ಸಮ ಬೇಯುತ್ತೆ. ನಾನು ನಮ್ಮ ಅಜ್ಜಿ ಹತ್ರ ಕಲ್ತಿರೋದು ಫ್ರೆಂಡ್ಸ್ ಇದು. ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗ. ನಾನು ನಮ್ಮ ಅಜ್ಜಿನೂ ಇದೇ ತರ ಮಾಡ್ತಾ ಇದ್ದಿದ್ದು. ಆದ್ರೆ ಅವ್ರು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ರು, ಅವ್ರು ಕುಕ್ಕರ್ ಎಲ್ಲ ಇರ್ಲಿಲ್ಲ. ನಾವು ಕುಕ್ಕರ್ ಅಲ್ಲಿ ಬೇಯಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಒಂದೇ ಪರ್ಫೆಕ್ಟ್ ಆಗಿ ಬಂದಿದೆ. ಹಾಗೆ ಟಮಾಟನು ಸಹ ನನ್ಗೆ ಒಂದೇ ಸಮ ಬೆಂದಿದೆ, ನುಣ್ಣಗಾಗಿಲ್ಲ ಅದು. ನಾವು ಕುಕ್ಕರ್ ಅಲ್ಲೇ ಬೇಯಿಸ್ಕೊಂಡ್ರೇನೆ ಚೆನ್ನಾಗಿರುತ್ತೆ. ಇವಾಗ ಬಸ್ಸಾರ್ಗೆ ಏನೇನ್ ಬೇಕು ಅಂತ ಒಂದ್ ಪ್ಲೇಟ್ ಅಲ್ಲಿ ತೆಗ್ದಿಟ್ಕೊಂಡಿದೀನಿ. ಅದ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ, ಇವಾಗ ಒಂದ್ ಕಾಯಿ ಟಮಾಟ ತೆಗ್ದು ಬೇಯಿಸ್ಕೊಂಡು ಇಟ್ಕೊಂಡಿದೀನಿ ಫ್ರೆಂಡ್ಸ್. ಅದನ್ನ ಪ್ಲೇಟ್ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇನೆ. ಹುಣಸೆ ಹಣ್ಣು, ಆಮೇಲೆ ಕೊಬ್ಬರಿ, ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕಿದೀನಿ. ಹಾಗೆ 1 ಟೀ ಸ್ಪೂನ್ ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕನಾಗೆ 10 ಮೆಣಸಿನ್ಕಾಯಿ ಹಾಕೊಂಡಿದೀನಿ. ಹಾಗೇನೆ ಒಂದು ಕಡಾಯಿ ಇಟ್ಕೊಂಡಿದೀನಿ ಸ್ಟವ್ ಮೇಲೆ. ಕಡಾಯಿ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಹಾಕೊಂಡು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಎಲ್ಲಾನು. ಮೆಣಸಿನ್ಕಾಯಿ, ಜೀರಿಗೆ ಎಲ್ಲಾ ಹಾಕಿ ಒಂದೇ ಸತಿ ಹುರ್ಕೊಬೇಕು. ಹುರ್ದಿರೋದಾಗಿದೆ ಫ್ರೆಂಡ್ಸ್. ಈಗ ಸೈಡ್ಗೆ ಎತ್ತಿಟ್ಕೊಂತೀನಿ. ಇವಾಗ ನಾನು ಈ ತರ ಒಂದೇ ಸಮ ಹುರ್ಕೋಬೇಕು, ಹುರಿದ್ರೇನೆ ತುಂಬಾ ಚೆನ್ನಾಗಿರೋದು. ನೋಡು, ಟಮಾಟ ಈಗ ತೆಗ್ದು ಒಂದ್ ಸೈಡ್ಗೆ ಹಾಕೊಳ್ತಾ ಇದೀನಿ. ಆರ್ಬೇಕು ಒಂದ್ 10 ನಿಮಿಷ, ಅದು ಇದು ಎರಡುನು. 10 ನಿಮಿಷ ಆಗಿದೆ ಫ್ರೆಂಡ್ಸ್, ಆರಿದೆ. ಈಗ ನಾನು ಒಂದ್ ಮಿಕ್ಸಿ ಜಾರ್ ಅಲ್ಲಿ ತಗೊಂಡು ಮಿಕ್ಸಿಗೆ ಎಲ್ಲಾ ಹಾಕೊಂಡು ರುಬ್ಕೊಂತಾ ಇದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಆರೋಗ್ಯ ಇರುತ್ತೆ. ಈ ತರ ಮಾಡಿ ನೋಡಿ ನೀವು ಕೂಡ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಸೊಪ್ಪು ಒಂದ್ ಸ್ವಲ್ಪ ಹಾಕೋಬೇಕು ಟೇಸ್ಟ್ಗೆ, ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪು ಹಾಕಿದ್ರೆ. ಹುರಿದಿಟ್ಕೊಂಡಿರೋಂತ ಎಲ್ಲಾ ಮಸಾಲೆದನ್ನು ಹಾಕೊಳ್ತಾ ಇದೀನಿ. ಇಷ್ಟ ಹಾಕಿದ್ರೆ ಸಾಕು, ಬೇರೆ ಇನ್ನೇನು ಹಾಕಲ್ಲ ಬಸ್ಸಾರ್ಗೆ. ಇದು ಇವಾಗ ಮುಚ್ಚಳ ಹಾಕ್ಬಿಟ್ಟು ನಾನು ರುಬ್ಕೊಂಡ್ ಬರ್ತೀನಿ. ಹೋಗಿ ರುಬ್ಕೊಂಡ್ ಆಗಿದೆ ಫ್ರೆಂಡ್ಸ್. ಈಗ ನೋಡಿ, ಈ ತರ ಇಷ್ಟು ನುಣ್ಣಗ್ ರುಬ್ಕೊಂಡ್ರೆ ಸಾಕು. ಹಾಗೇನೆ ಸೋದಿಸ್ಕೊಂಡು ಇಟ್ಕೊಂಡಿರೋಂತ ಸೊಪ್ಪು ನೀರುನು ಸೈಡ್ ಇಟ್ಕೊಂಡಿದ್ದೀನಿ, ಅದ್ರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಂತೀನಿ ನಾನೀಗ. ನೀರು ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು. ನನ್ಗೆ ಇಲ್ಲ ಗಟ್ಟಿ ಬೇಕಾ, ನೀರ್ ಬೇಕಂದ್ರೆ ನೀರು, ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ. ನಮ್ಗೆ ಸಾಕಾಗಿದೆ ಇಷ್ಟು ಮಾತ್ರಕ್ಕೆ. ನಾನು ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಚಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ತೀನಿ. ಹಾಗೇನೆ ಒಗ್ಗರಣೆಗೋಸ್ಕರ ಕಡಾಯಿ ಇಟ್ಕೊಂಡು 2 ಟೀ ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಟ್ಲಾದ್ಮೇಲೆ ಒಂದೇ ಒಂದು ಆನಿಯನ್ ಕಟ್ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೇನೆ 1 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈ ತರ ಹುರ್ಕೊಂಡ್ರೆ ಹಾಗೇನೆ ಒಂದ್ ಸ್ವಲ್ಪ ಹಿಂಗ್ ಹಾಕೋಬೇಕು. ನೋಡಿ, ಇವಾಗ ಆಗಿದೆ ಸಾಂಬಾರ್. ಅದ್ರಲ್ಲಿ ಬಾಂಡಿಲಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಸೊಪ್ಪಿಗೆ ಒಗ್ಗರಣೆಗೆ ಒಂದ್ ಕಡೆ ಕಟ್ ಮಾಡಿ ಇಟ್ಕೊಂಡಿದೀನಿ ಆನಿಯನ್, ಕರ್ಬೇವಿನ ಸೊಪ್ಪು, ಹಾಗೇನೆ ಹಸಿ ಮೆಣಸಿನ್ಕಾಯಿ ಎಲ್ಲಾನು ಬಾಣ್ಲಿ ಇಟ್ಕೊಂಡು ಇವಾಗ ಅದೇ ಬಾಣ್ಲಿಯಲ್ಲೇನೆ ಒಂದ್ ಕಡೆ ಎಣ್ಣೆ ಹಾಕೊಳ್ತೀನಿ. 2 ಟೀ ಸ್ಪೂನು ಎಣ್ಣೆ ಹಾಕೊಂಡು ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ, ಹಾಗೇನೆ ಮೆಣಸಿನ್ಕಾಯಿ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ, ಹಾಗೇನೆ ಆನಿಯನ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ
ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ತರ ಆನಿಯನ್ ಜಾಸ್ತಿ ಹಾಕಿದ್ರೆ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಹಾಕಿದ್ರೆ ಸೊಪ್ಪಿಗೆ ಇದ್ದಿದ್ದು ಟೇಸ್ಟ್ ಕೊಡುತ್ತೆ. ಇವಾಗ ಫ್ರೈ ಮಾಡ್ಕೊಂಡು ಒಂದ್ 2 ನಿಮಿಷ ಬಿಡೋಣ ಹೀಗೇನೆ. ಇವಾಗ ಆಗಿದೆ ಫ್ರೆಂಡ್ಸ್, ನೋಡಿ ಇಷ್ಟ ಮಾತ್ರ ಬೆಂದ್ರೆ ಸಾಕು. ಸೊಪ್ಪುದ ಇದ್ ಮಾಡ್ಕೊಂಡು ಇಟ್ಕೊಂಡಿರಂತ ಸೊಪ್ಪು ಹಾಕಿ ಚೆನ್ನಾಗಿ ಕಲ್ಸಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿರೋದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಸಹ. ಇವಾಗ ಸೈಡ್ಗೆ ಇಟ್ಕೊಂತೀನಿ. ಇವಾಗ ಸರ್ವ್ ಮಾಡ್ಕೊಂತ ಇದೀನಿ ಫ್ರೆಂಡ್ಸ್, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕಾಗಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಹಾಗೇನೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.